ಯಾಕಂದ್ರೆ ಅದು ಈ ಹಿಂದಿನ ಸರ್ಕಾರಗಳು ಅದರಲ್ಲೂ ಹಿಂದಿನ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ನಲ್ಲ ಕೇವಲ ತಮ್ಮ ಹೊಗಳ ಭಟ್ರಿಗೆ ಮಾತ್ರ ಒಂದು ಅಧಿಕಾರವನ್ನು ಹೊಚ್ಚಿದ್ದರಿಂದಾಗೆ ನಿಧಾನಕ್ಕೆ ಸೇವಾದಳ ಅನ್ನೋದು ಮುಚ್ಚೋಗಿಬಿಟ್ಟಿದ್ದು. ಈಗ ಅದನ್ನು ಎಬ್ಬಿಸಬೇಕಾಗಿದೆ. ಅದು ಆರ್ಥಿಕ ಕರ್ತವ್ಯ. ಅದನ್ನು ರಾಹುಲ್ ಗಾಂಧಿಯವರು ಮಾಡಬೇಕಾಗಿದೆ. ಇವತ್ತು ಡಿ ಕೆ ಶಿ ಅವರ ಅಧ್ಯಕ್ಷತೆಯಲ್ಲಿ ಹೆಜ್ಜೆ ಇಟ್ಟಿದ್ದು ಶ್ಲಾಘನೀಯ. ಇನ್ನು ಅದರ ನಂತರ ಬರುವಂಥ ಇನ್ನೂ ಕೆಲವೊಂದು ಮಾಡಿದರು. ಯಾಕಂತಂದ್ರೆ ಈ ವಿದ್ಯುತ್ ಸಂಪರ್ಕದಲ್ಲಿ ಒಂದಿಷ್ಟು ತೊಂದರೆ ಆಗ್ತಾಯಿತ್ತು. ಮತ್ತು ಬೇಗ ಮನೆ ಕಟ್ಟಿಸೋರ ಮಾಡಿರ್ತಾರೆ, ಪಾಪ ಅವರಿಗೆ ತ್ರಾಸ ಆಗ್ತಾ ಇರ್ತದೆ. ಈ ವಿದ್ಯುತ್ ಈ KEBಯಿಂದಾಗಿ ಅವ್ರಿಗೆ ಒನ್ಸ್ ಟೈಮ್ ಅವ್ರಿಗೆ ಅನುಕೂಲ ಮಾಡಿದರು. ಮುಂದೆ ಭೂ ಗ್ಯಾರಂಟಿ ಅಂತ ಮಾಡಿ ಬೇಕಾದ್ರೆ ಏಕಾಸಾಗಿ ಮಾಡುವಂಥದ್ದು ಮಾಡಿದ್ರು. ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರು. ಏಕೆಂದರೆ ಬೆಂಗಳೂರಿಗೆ ಇರ್ತದು. ಅದರಿಂದಾಗೆ ಮನೆಗಳನ್ನ ಕಟ್ಟಿಸುವವರು, ಭೂಮಿ ತೊಗೊಳ್ಳೋರು ಮಾಡೋರಿಗೆ ಒಂದಿಷ್ಟು ಸಮೀಪ ಆದರು. ಒಳ್ಳೆಯ ನಡೆ. ಅದೇ ರೀತಿಯಾಗಿ ಇನ್ನೊಂದು ಭಾಳಷ್ಟು ಅನ್ನಟ್ಟೇಕೆ ಇತ್ತು ಈ ಕಾಂಗ್ರೆಸ್ ಮೇಲೆ BJP ಗ್ರಂಥಿ ಉರಿದ ಅದನ್ನು ವಿಶ್ಲೇಷಣೆ ಮಾಡಿದ್ರು. ಬೆಂಗಳೂರು ಹಾಳಾಗಿ ಹೋಗಿತ್ತಲ್ರಿ, ಡಿ ಕೆ ಶಿ ಅವ್ರಿಗೆ ಚಿಕ್ಕ ರಸ್ತೆಗಳು ಕೆಟ್ಟಿದ್ದಾವೆ, ಮತ್ತೇನು ಆಗಿದಾವೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ 2,000 ಕೋಟಿ ರೂಪಾಯಿ ಹಿಡಿದ್ರು ನಾ ರಸ್ತೆಗಳ ಶುದ್ಧ ಮಾಡ್ತಾನಪ್ಪ ಅನ್ನೋಂಥ ಮಾತು ಭರವಸೆ ಕೊಟ್ಟಿದ್ದಾರೆ. ಇವೆಲ್ಲ ಆರುವ ಒಂದು ಈ ಸ್ಲೋಗನ್ಗಳನ್ನು ನೋಡಿದಾಗ ಈ ಘೋಷಣೆ ಇವು ಅನುಷ್ಠಾನಕ್ಕೆ ಬರಬೇಕು. ಇವು ಬರ್ತಾವ ಅಂತ ಹೇಳಿದಾರೆ ಅವರು. ನಿಮ್ದು ದುಡ್ಡು ಕೇಳಬೇಡ, ಹೇಳ್ತಿರ್ತಾನೋ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಹೇಳ್ತಾ ಇದ್ದೀರಾ. ದಿಸ್ ಈಸ್ ದ ಕಾನ್ಫಿಡೆನ್ಸ್. ಹೀಗಾಗಿ ಈ ಆರಂಭ ಹಂತದಲ್ಲೇ ಏನಪ್ಪ ಅಂತಂದರೆ ನಾನು ಸಿದ್ದರಾಮಯ್ಯಕ್ಕಿಂತಲೂ ಭಿನ್ನ ಅನ್ನುವಂಥದ್ದು. ಹೌದು, ಪೂರ್ತಿಯಾಗಿ ಅವ್ರ ತಲೆದಂತ ಏನೋ ಪ್ಲ್ಯಾನ್ ಅವ್ರು ಮಾಡಲಿಕ್ಕಾಗಿಲ್ಲ. ಒಂದನೇ ಇದೇನು ಸಂಪುಟ ಮಾಡಿದಾರೆ ಈ ಒಂದು ಕ್ಯಾಬಿನೆಟ್ದಲ್ಲಿ ತಮ್ಗೆ ಬೇಕಾದವ್ರನ್ನ ತೊಗೊಳ್ಳಿಕ್ಕಾಗಿಲ್ಲ. ತಮಗೆ ಅತ್ಯಂತ ಆತ್ಮೀಯ ತಂದು ಇಟ್ಕೊಳ್ಳಿಕ್ಕಾಗಿಲ್ಲ. ಆದರೆ ಮುಖ್ಯಮಂತ್ರಿ ಆಗಿದ್ದಾರೆ ಅದರಲ್ಲಿ. ಯಾಕಂದ್ರೆ ಸುಲಭಿರಲಿಲ್ಲ ಮುಖ್ಯಮಂತ್ರಿ ಆಗೋದು. ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಗೋ ಸಾಧಿಸಿದರು. ಮತ್ತು ಅವ್ರ ಮೇಲೆ ಹೈಕಮಾಂಡ್ ಮೊದಲು ಪ್ರೀತಿನೂ ಇತ್ತು. ದೇವದ ಸಾಕ್ಷಿ ಇವತ್ತು ಸಿದ್ದರಾಮಯ್ಯ ನೇರವಾಗಿ ಹೇಳಿ ನೀವು ಇಳಿಬೇಕ್ರಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಹೇಳುವಂಥ ಮಾತು. ಜೊತೆಗೆ ನಿಧಾನಕ್ಕೆ ಪೂರ್ತಿ ಹಿಡಿತವನ್ನು ಸಾಧಿಸ್ಬೇಕು ಮಾಡಿದ್ರು ಸಿದ್ದರಾಮಯ್ಯನವರು. ಆದರೆ ನಮ್ಮ ಸತೀಶ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯವ್ರಿಗೆ ಏನಾಯಿತು ಗೊತ್ತಿಲ್ಲ. ಇಲ್ಲೂ ಒಂದು ಬೆಸೆಗೆ ಬೀಸ್ತು. ಯಾಕೆ ಬೀಸ್ತು, ಇದರಿಂದ ಯಾರದಾರ ಅದು ದಿನ ಹೋದಂಗೆ ಗೊತ್ತಾಗ್ತದೆ. ಆ ಮತ್ತು ಬರೆ ಅದು ನೆಪದಿಂದ ಸಿದ್ದರಾಮಯ್ಯರನ್ನು ಸತೀಶ್ ಅವರ ವಲಯದಿಂದ ಬೇರೆ ಮಾಡ್ಕೊಂಡ್ಬಿಟ್ರು ಡಿ ಕೆ ಶಿ ಅವರು. ಅದು ಡಿ ಕೆ ಶಿ ಅವ್ರ ಪ್ಲ್ಯಾನ್ ಅಂತ ಅನ್ನಿಸ್ತದೆ. ಹೀ ಈಸ್ ಎ ಶ್ರೂಡ್ ಮ್ಯಾನ್. ಪೊಲಿಟಿಕಲಿ ಹೀ ಈಸ್ ಎ ವೆರಿ ವೆಲ್ ಶ್ರೂಡ್. ಭಾಳ ಬುದ್ಧಿವಂತ. ಎಲ್ಲಿ ಹೊಡಿಬೇಕಪ್ಪ ಅದನ್ನು ಅಂತ